ಜಗತ್ತಿನ ಪ್ರಖ್ಯಾತ ಸಾಧಕಿ ಹುಟ್ಟು ಅಂಧರಾಗಿದ್ದು ಮತ್ತು ಮೂಕರಾಗಿದ್ದರೂ ಸಹ ಛಲವನ್ನ ಬಿಡದೆ ವಿಶ್ವಕ್ಕೆ ಮಾದರಿಯಾಗಿರುವ ಮಹಾ ಸಾಧಕಿ ಹೆಲೆನ್ ಕೆಲೆನ್ ರವರ ಜನ್ಮದಿನದ ಪ್ರಯುಕ್ತ ಎನ್ಆರ್ ಕಾಲೋನಿಯಲ್ಲಿರುವಂತಹ ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಆಚಾರ್ಯ ಪಾಠಶಾಲಾ ಎಜುಕೇಷನ್ ಟ್ರಸ್ಟ್ ಇಲ್ಲಿ 89 ವರ್ಷಗಳಿಂದ ಸುದೀರ್ಘವಾಗಿ ಸೇವೆ ಸಲ್ಲಿಸ್ತಾ ಇರೋ ನರ್ಮದಾ ಯೂನಿಟ್ ಫಾರ್ ಡಿಫರೆಂಟ್ ಏಬಲ್ ಪರ್ಸನ್ ಅಂತ ಹೆಸರನ್ನ ಹೊಂದಿರುವ ಸಂಸ್ಥೆಯು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಇದಕ್ಕೆ ಮುಖ್ಯ ಅತಿಥಿಯಾಗಿ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ವಿಭಾಗದ ಪ್ರೊಫೆಸರ್ ಆಗಿರೋ ಡಾಕ್ಟರ್ ಉದಯ್ ಕಿರಣ್ ಕೆಟಿ ಇವರು ಆಗಮಿಸಿದರು. ಹಾಗೂ ಎಪಿಎಸ್ ಎಜುಕೇಷನ್ ಟ್ರಸ್ಟ್ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ವಿಷ್ಣು ಭರತ್ ಆಲಂಪಲ್ಲಿ ಮತ್ತು ಅತಿಥಿಗಳಾಗಿ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಲಯನ್ ಬಿಎಸ್ ನಾಗರಾಜ್ ರವರು ಮತ್ತು ನರ್ಮದಾ ಘಟಕದ ಚೇರ್ಮನ್ ಹಾಗೂ ಎಪಿಎಸ್ ಟ್ರಸ್ಟ್ನ ಉಪಾಧ್ಯಕ್ಷರೂ ಆದ ಪ್ರೊಫೆಸರ್ ಎಸ್.ಸಿ. ಶರ್ಮಾರವರು ಆಗಮಿಸಿದರು. ನರ್ಮದಾ ಸಂಸ್ಥೆಯ ಕೋಆರ್ಡಿನೇಟರ್ ಆಗಿರುವ ಹೇಮಾವತಿ ಸುರೇಶ್ ರವರು ಮಾತನಾಡಿ ದೃಷ್ಟಿಚೇತನರ ಏಳಿಗೆಗಾಗಿ ರೂಪಿಸ್ತಾ ಇರೋ ಕಾರ್ಯಕ್ರಮಗಳ ಕುರಿತು ದೃಷ್ಟಿಚೇತನರು ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನೆನಪಿಡಬೇಕಾದ ಅಂಶಗಳು ಮತ್ತು ನಡವಳಿಕೆಗಳು ಹಾಗೂ ಮನಸ್ಥಿತಿಗಳ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ಬೆಳಕು ಚೆಲ್ಲದರು. ಹಾಗೂ ಎಪಿಎಸ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ವಿಷ್ಣು ಭಾರತ್ ಅಲಂಪಾಲಿಯವರು ಮಾತನಾಡಿ ತಮ್ಮ ಸಂಸ್ಥೆಯ ವಿಶೇಷ ಕಾರ್ಯಕ್ರಮಗಳ ಕುರಿತು ವಿಶೇಷವಾಗಿ ದೃಷ್ಟಿಚೇತನರ ಸೇವೆಯನ್ನ ಕುರಿತು ಈಗಿನ ಉತ್ತರ ಪ್ರದೇಶದ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ರವರು ಪ್ರಶಂಸಿಸಿದ್ದನ್ನ ಇಲ್ಲಿ ಸ್ಮರಿಸಿದರು. And lastly, I would like to call